ದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಪ್ರಸಕ್ತ ಸಾಲಿನ ಕರ್ನಾಟಕ ಮತ್ತು ಗೋವಾ ಎನ್ಸಿಸಿ ಡೈರೆಕ್ಟರೇಟ್ನ ಕೆಡೆಟ್ಗಳ ತಂಡ ಪ್ರಥಮ ಬಹುಮಾನ ಪಡೆದು ಹಿಂದಿರುಗಿದ ಕೆಡೆಟ್ಗಳಿಗೆ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಭವ್ಯ ಸ್ವಾಗತ ಕೋರಲಾಯಿತು. ಭೂಸೇನೆ, ವಾಯುಸೇನೆ ಹಾಗೂ ನೌಕಾಸೇನೆಯ ಎನ್ಸಿಸಿ ಕೆಡೆಟ್ಗಳಿಗೆ ರೈಲ್ವೆ ನಿಲ್ದಾಣದಲ್ಲಿ 3 ವಿಭಾಗಗಳ ಮುಖ್ಯಸ್ಥರು ಸ್ವಾಗತ ಕೋರಿ ಅಭಿನಂದನೆ ಸಲ್ಲಿಸಿದರು. ದೂರದರ್ಶನದೊಂದಿಗೆ ವಿಂಗ್ ಕಮಾಂಡರ್ ಅರುಣ್ ಕುಮಾರ್ ಕರ್ನಾಟಕ ಮತ್ತು ಗೋವಾ ಡೈರೆಕ್ಟರೇಟ್ಗೆ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಪ್ರಥಮ ಬಹುಮಾನ ಸಂದಿರುವುದು ಬಹಳ ಸಂತೋಷವಾಗಿದೆ. ಶೂಟಿಂಗ್ ಸೇರಿದಂತೆ ಇತರ ಎಲ್ಲಾ ಸ್ಪರ್ಧೆಗಳಲ್ಲೂ ಕೆಡೆಟ್ಗಳು ಉತ್ತಮ ಪ್ರದರ್ಶನ ನೀಡಿದ ಫಲವಾಗಿ ಈ ಬಹುಮಾನ ಬಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಎನ್ಸಿಸಿ ಕೆಡೆಟ್ ಜಯಾ ಪ್ರಿಯದರ್ಶಿನಿ ಕರ್ನಾಟಕ ಮತ್ತು ಗೋವಾ ಡೈರೆಕ್ಟರೇಟ್ ಮತ್ತು ರಾಜ್ಯ ಸರ್ಕಾರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿಕೊಟ್ಟಿದ್ದು ಬಹಳ ಸಂತೋಷವಾಯಿತು. ಬೇರೆ ಬೇರೆ ದೇಶಗಳ ಕೆಡೆಟ್ಗಳೊಂದಿಗೆ ಪರೇಡ್ನಲ್ಲಿ ಭಾಗವಹಿಸಿದ್ದು ಸಂತಸ ತಂದಿದೆ ಎಂದರು. And that's why I believe this year we had the hunger to win the banner, and this has very happened by God's grace. So I believe thank you so much for all your love and support. ಮತ್ತೋರ್ವ ಎನ್ಸಿಸಿ ಕೆಡೆಟ್ ರಾಘವ ಕರ್ನಾಟಕ ಮತ್ತು ಗೋವಾ ಡೈರೆಕ್ಟರೇಟ್ ಬ್ಯಾನರ್ ಅಡಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಪ್ರಥಮ ಬಹುಮಾನ ಸಂದಿರುವುದು ತುಂಬಾ ಸಂತಸವಾಗಿದೆ. ಈ ಸಾಧನೆಗೆ ಸಹಕರಿಸಿದ ಸೇನಾಧಿಕಾರಿಗಳು, ಕಾಲೇಜಿನ ಬೋಧಕೇತರ ಸಿಬ್ಬಂದಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಇದು ಲಾಸ್ಟ್ ಇಯರ್ ನಮ್ಮ ಸೆಕೆಂಡ್ ಪ್ಲೇಸ್ ಬಂದಿದ್ವಿ ಆರ್ಡಿಸಿಯಲ್ಲಿ, ಆದರೆ ಈ ವರ್ಷ ನಾವು ಫಸ್ಟ್ ಬಂದಿದ್ದೀವಿ. ತುಂಬಾ ಖುಷಿ ಆಗುತ್ತೆ. ಇನ್ನೋರ್ವ ಎನ್ಸಿಸಿ ಕೆಡೆಟ್ ಲೀಶಾ ಎನ್ಸಿಸಿ ಹೆಣ್ಣು ಮಕ್ಕಳಿಗೆ ತರಬೇತಿ ಸಮಯದಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಲಾಗಿತ್ತು. ಕರ್ನಾಟಕ ಮತ್ತು ಗೋವಾ ಡೈರೆಕ್ಟರೇಟ್ಗೆ 12ನೇ ಬಾರಿಗೆ ಪ್ರಶಸ್ತಿ ಬಂದಿದೆ. ಸಿಕ್ಕ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡಿದ್ದೇವೆ ಎಂದರು. ಒಳ್ಳೆ ಪರ್ಫಾರ್ಮ್ ಮಾಡಿ ನಾವು ನಮ್ಮ ಡೈರೆಕ್ಟರೇಟ್ ಫಸ್ಟ್ ಪೊಸಿಷನ್ ತಂದಿದ್ದೇವೆ. ಅದರ ತುಂಬಾ ಗರ್ವ